ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಈ ಒಂದು ಬೇಸಿಗೆ ಕಾಲಕ್ಕೆ ದೇಹನ ತಂಪಾಗಿರಿಸ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. 1 ಕಪ್ ರಾಗಿ ಹಿಟ್ಟು, 2 ಸ್ಪೂನ್ ತುಪ್ಪ ಇದ್ದರೆ ಸಾಕು. ಒಂದು 10 ನಿಮಿಷದಲ್ಲಿ ಈ ಸ್ವೀಟ್ನ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಪಾತ್ರೆಗೆ 3/4 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು. ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬೆಲ್ಲ ಈ ನೀರಲ್ಲಿ ಕರಗಿಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಈ ರೀತಿ ಬೆಲ್ಲ ಒಂದು ಸ್ವಲ್ಪ ನೀರಿನ ಜೊತೆಗೆ ಕುದ್ಕೊಂಡ್ರೆ ಸಾಕು, ಕರಗಿ ಹೋಗುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿ ಈ ಬೆಲ್ಲದ ನೀರನ್ನ ಒಂದು ಸೈಡಲ್ಲಿ ಇಟ್ಕೊಂಡು ಬಿಡೋಣ. ಇಷ್ಟು ಕರಗಿದ್ರೆ ಸಾಕು. ಹಾಗೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಬಾರ್ದು. ಇವಾಗ ನೋಡಿ, ಮತ್ತೆ ಒಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸೇರೋದಾಯಿತು ಅಂದರೆ ಇನ್ನೊಂದು ಸ್ಪೂನ್ ಕೂಡ ನೀವು ಬಳಸ್ಕೊಳ್ಬೋದು. ಆದರೆ ಈ ಸ್ವೀಟಿಗೆ 2 ಸ್ಪೂನು ತುಪ್ಪ ಸಾಕಾಗುತ್ತೆ. ಇವಾಗ ನೋಡಿ, ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜರಡಿ ಹಿಡಿದು ಅಂದರೆ ಸಾಣಿಸ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಒಂದು ರಾಗಿ ಹಿಟ್ಟನ್ನು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಯಾವ ಕಪ್ಪಿಂದ ಬೆಲ್ಲ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ರಾಗಿ ಹಿಟ್ಟಿನ ತುಪ್ಪದ ಜೊತೆಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬರೋಣ, ಹುರ್ಕೊಳ್ತಾ ಬರೋಣ. ಒಂದು ಸ್ವಲ್ಪ ಘಮ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಹೈ ಫ್ಲೇಮು ಅಥವಾ ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದಾಯಿತು ಅಂತಂದರೆ ರಾಗಿ ಹಿಟ್ಟು ಸೀದು ಹೋಗುತ್ತೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹಾಕಿರ್ತಕ್ಕಂಥ ರಾಗಿ ಹಿಟ್ಟಿಗೆ ನಾವು ಹಾಕಿರ್ತಕ್ಕಂಥ ತುಪ್ಪ ಬೆರೀಬೇಕು, ಆ ರೀತಿ ಹುರ್ಕೊಳ್ಬೇಕು. ಇವಾಗ ನೋಡಿ, ಒಂದು 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ಜಾಸ್ತಿ ಏನೂ ಬೇಡ, 2 ಸ್ಪೂನ್ ಆದರೆ ಸಾಕಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಹುರಿಯೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು. ಇವಾಗ ಕೂಡ ಅಷ್ಟೇ, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ರವೆ ಹಾಕಿದ ಮೇಲೆ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಇಷ್ಟ ಆದರೆ ಸಾಕು. ನೋಡಿ, ಕರೆಕ್ಟಾಗಿ ಎಲ್ಲ ಕಡೆನೂ ತುಪ್ಪ ಅಂಟ್ಕೊಂಡಿದೆ. ಇವಾಗ ನಾವು ಮಾಡಿಟ್ಟಿರ್ತಕ್ಕಂಥ ಬೆಲ್ಲದ ನೀರನ್ನ ಸೇರಿಸ್ಕೊಳ್ಳೋಣ. ಏನಾದರೂ ಕಸರಿತ್ತು ಅಂತಂದರೆ ಜರಡಿಯಲ್ಲೇ ಶೋಧಿಸ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿ ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ. ಇವಾಗಲೂ ಅಷ್ಟೇ, ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ಒಂದು ಬೆಲ್ಲದ ನೀರನ್ನ ಕಂಪ್ಲೀಟಾಗಿ ಎಷ್ಟು ಬೆಲ್ಲದ ನೀರು ಮಾಡಿರ್ತೀವಲ್ಲ ಅದೆಲ್ಲನೂ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಬೆಲ್ಲದ ನೀರು ಹಾಕಾದ್ಮೇಲೆ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಮೀಡಿಯಮ್ ಫ್ಲೇಮು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಯಾಕಂದರೆ ಬೆಲ್ಲದ ನೀರು ಆಗಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಹಾಗೆ ಒಂದು ಸ್ವಲ್ಪ ಪಾತ್ರೆನ ನೀವು ತೊಗೊಳ್ಳುವಾಗ ದಪ್ಪ ಇರತಕ್ಕಂಥ ಪಾತ್ರೆ ತೊಗೊಂಡು ಈ ಸ್ವೀಟ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಕಲಿಸ್ತಾ ಬರಬೇಕು. ಡೈರೆಕ್ಟಾಗಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಗಟ್ಟಿಯಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದಾಯಿತು ಅಂದರೆ ನಿಧಾನವಾಗಿ ರಾಗಿ ಹಿಟ್ಟು ಬೆಲ್ಲದ ನೀರನ್ನ ಹೀರ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಟೈಮ್ ಕೊಟ್ಕೊಂಡು ಕಲಿಸ್ತಾ ಬನ್ನಿ. ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂದಾಗ ನೀವು ಬೇಕು ಅಂದರೆ ತುಪ್ಪನ ಒಂದು 2 ಸ್ಪೂನ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ಬಟ್ ನಾವು ಹುರಿಯುವಾಗ ಏನು 1 ಸ್ಪೂನ್ ತುಪ್ಪ ಹಾಕಿದ್ವಲ್ಲ ಅದೇ ತುಪ್ಪದಲ್ಲೇ ಈ ರೀತಿ ಶೈನಿಂಗ್ ಬರ್ತಿದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು. ಕೇವಲ 2 ಸ್ಪೂನ್ ಸಾಕಾಗುತ್ತೆ. ಇವಾಗ ನಾನು ಒಂದು ಅರ್ಧ ಭಾಗ ಬೇಯಿಸ್ಕೊಂಡಾದಮೇಲೆ ಮತ್ತೊಂದು ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ತುಪ್ಪ ಸೇರಿಸ್ಕೊಂಡು ಮತ್ತೊಂದು ಸರಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಬರಬೇಕು. ತುಂಬ ಹೆಲ್ದಿಯಾಗಿರ್ತಕ್ಕಂಥ ಸ್ವೀಟು. ಯಾಕಂದರೆ ಈ ಒಂದು ಬೇಸಿಗೆ ಕಾಲಕ್ಕೆ ಇಲ್ಲಿ ಬಳಸಿರ್ತಕ್ಕಂಥ ಹಿಟ್ಟು ಕೂಡ ರಾಗಿ ಹಿಟ್ಟು, ಅದರ ಜೊತೆಗೆ ಬೆಲ್ಲನ ಬಳಸ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಆಗ್ತಿದ್ದಾಗ ಬೇಕು ಅಂದರೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಹಾಗೆ 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ ಇಷ್ಟ ಇತ್ತು ಅಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹಾಗೆ ಪ್ಲೇನಾಗಿ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಇಷ್ಟ, ಬೇಕು ಅಂದರೆ ಸೇರಿಸ್ಕೊಳ್ಳಿ. ಇಷ್ಟ ಆದರೆ ಸಾಕು, ಸ್ವೀಟ್ ರೆಡಿಯಾಗಿದೆ. ಈ ರೀತಿ ನಮಗೆ ಶೈನಿಂಗ್ ಬರ್ತಿರಬೇಕು. ಮಾಡಿರ್ತಕ್ಕಂಥ ರಾಗಿ ಹಿಟ್ಟು ಶೈನಿಂಗ್ ಬಂದಿದೆ ಅಂತಂದಾಗ ಸ್ವೀಟ್ ರೆಡಿಯಾಗಿದೆ ಅಂತ ಅರ್ಥ. ಹಾಗೆ ನೋಡಿ, ನಾನು ಸ್ವಲ್ಪ ತಿಳುವಾಗಿರ್ತಕ್ಕಂಥ ಪಾತ್ರೆ ತೊಗೊಂಡಿದ್ದೀನಿ. ಇದು ದಪ್ಪವಾಗಿರ್ತಕ್ಕಂಥ ಪಾತ್ರೆ ಅಲ್ಲ. ದಪ್ಪವಾಗಿರ್ತಕ್ಕಂಥ ಪಾತ್ರೆ ಆಗಿತ್ತು ಅಂದರೆ ಇಷ್ಟು ಕೂಡ ಅಂಟೋದಿಲ್ಲ. ಅಷ್ಟು ಶೈನಿಂಗ್ ರೀತಿಯಲ್ಲಿ ಹಾಗೆ ಅಂಟದೇ ಇರೋ ರೀತಿಯಲ್ಲಿ ಸ್ವೀಟ್ ರೆಡಿ ಮಾಡ್ಕೊಳ್ಬೋದು. ನಿಮ್ಗೆ ಇಲ್ಲಿ ತಳ ಹಿಡಿದಿದೆ ಅಂತ ಅನ್ನಿಸ್ಬೋದು. ಇದು ತೀರಾ ತಿಳುವಾಗಿರ್ತಕ್ಕಂಥ ಒಂದು ಪಾತ್ರೆ. ಹಾಗಾಗಿ ದಪ್ಪ ಪಾತ್ರೆ ತೊಗೊಂಡು ಮಾಡಿದ್ರಿ ಅಂತಂದರೆ ಸ್ವಲ್ಪ ಕೂಡ ಅಂಟೋದಿಲ್ಲ. ತಳ ಕೂಡ ಅಷ್ಟು ಕ್ಲೀನಾಗಿ ಬಿಟ್ಕೊಂಡು ಬರ್ತಕ್ಕಂಥ ಸ್ವೀಟು. ಇಷ್ಟ ಆದರೆ ಸಾಕು, ಗ್ಯಾಸ್ನ ಆಫ್ ಮಾಡಿ ಇಟ್ಕೊಳ್ಳೋಣ. ಈ ಸೈಡಲ್ಲಿ ನಾನು ಆಲ್ರೆಡಿ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಅಥವಾ ತುಪ್ಪ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಮಾಡಿರ್ತಕ್ಕಂಥ ಸ್ವೀಟ್ನ ಹಾಕಿ ನಿಮಗೆ ಬೇಕಂದ ಸ್ಟ್ರಕ್ಚರ್ನ ಕೊಟ್ಕೊಳ್ಬೋದು. ಹೀಗೆ ಇರಬೇಕು ಅಂತೇನಿಲ್ಲ, ನಿಮಗೆ ಬೇಕಂದ ರೀತಿಯಲ್ಲಿ ಶೇಪ್ನ ಕೊಟ್ಕೊಳ್ಬೋದು. ನಾನಿಲ್ಲಿ ಇದನ್ನು ಹಾಕಿರ್ತಕ್ಕಂಥ ಒಂದು ರಾಗಿ ಹಿಟ್ಟಿನ ಸ್ವೀಟ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಬರುತ್ತೆ, ಎಲ್ಲೂ ಕೂಡ ಅಂಟೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿರುತ್ತೆ.
ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಸಮಯ ಕೂಡ ತುಂಬ ಕಡಿಮೆ ಆಗಿರ್ತಕ್ಕಂಥ ಸಮಯದಲ್ಲಿ ಮಾಡ್ಕೊಳ್ಬೋದು. ಹೆಚ್ಚು ಕಡಿಮೆ ಒಂದು 5ರಿಂದ 10 ನಿಮಿಷ ನಾವೆಲ್ಲ ಇಂಗ್ರೀಡಿಯೆಂಟ್ಸ್‌ನು ಒಂದು ಕಡೆ ಇಟ್ಟಿದ್ದಾಯಿತು ಅಂತಂದರೆ 5ರಿಂದ 10 ನಿಮಿಷದಲ್ಲಿ ಈ ಒಂದು ರೆಸಿಪಿನ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಸ್ಟ್ರಕ್ಚರ್ ಕೊಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಅಷ್ಟೇ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಒಂದು 10 ನಿಮಿಷದ ನಂತರ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಒಂದು 10 ನಿಮಿಷ ಆಗಿದೆ. ತುಂಬಾ ಪರ್ಫೆಕ್ಟಾಗಿ ಸೆಟ್ ಆಗಿರುತ್ತೆ. ಟೈಮ್ ಇಲ್ಲ ಅಂತಂದರೆ ಸ್ವಲ್ಪ ಬಿಸಿ ಆರಿದ ಮೇಲೆ ನೀವು ಕಟ್ ಮಾಡ್ಕೊಳ್ಬೋದು. ಇವಾಗ ನಿಮಗೆ ಬೇಕಂದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ಕ್ಯೂಬ್ ಅಥವಾ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡುವಾಗಲೂ ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಸ್ವೀಟು ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ, ಎಷ್ಟು ಶೈನಿಂಗ್ ಆಗಿದೆ. ಕೇವಲ 2 ಸ್ಪೂನ್ ತುಪ್ಪ ಇದ್ದರೆ ಸಾಕು. ಈ ಒಂದು ಸ್ವೀಟ್ನ ಇನ್ಸ್ಟೆಂಟಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಏನೂ ಇಲ್ಲ ಅಂತಂದಾಗ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಈ ರೀತಿ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಸ್ವೀಟ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ತಟ್ಟೆ ಕೂಡ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ. ತುಂಬಾ ಸೂಪರಾಗಿರುತ್ತೆ ಸ್ವೀಟ್ ಅಂತೂ. ಒಂದ್ಸರಿ ಟ್ರೈ ಮಾಡಿ. ಈ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಸ್ವೀಟ್ ರೆಸಿಪಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.